Hello, my dear first year students. Today we will discuss one more important session related to uh, unit test. ಸೊ ಹಾಗಿದ್ರೆ ಈಗ 40 ಮಾರ್ಕ್ಸ್ ರಿಲೇಟೆಡ್ ಇರೋದ್ರಿಂದ ಸ್ವಲ್ಪ ಕ್ವಶನ್ಸು ಗ್ರಾಮರ್ ಪಾಯಿಂಟು ಹೀಗೆಲ್ಲ ಬರುತ್ತೆ ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಫಸ್ಟ್ ನೋಡಿ, ವಾಟ್ ವಾಸ್ ಮ್ಯಾನ್ಸ್ ರೆಸ್ಪಾನ್ಸ್ ವೆನ್ ಕಮಿಷನ್ ಸಜೆಸ್ಟೆಡ್ ಟು ಬಿಲ್ಡ್ ಅ ನ್ಯೂ ಹಟ್. ಅವನಿಗೆ ನ್ಯೂ ಹಟ್ ಕನ್ಸ್ಟ್ರಕ್ಷನ್ ಮಾಡು ಅಂತಂದಾಗ ಏನು ರೆಸ್ಪಾನ್ಸ್ ಇತ್ತು ಅಂತಂದಾಗ ಹಿ ಇಮಿಡಿಯೇಟ್ಲಿ ಅಗ್ರೀಡ್? ನೋ, ಹಿ ಪ್ರೊಟೆಸ್ಟೆಡ್, ಹಿ ರಿಫ್ಯೂಸ್, he tricked the animals into new herd and burned it out. ಸೊ ಏನು ರೆಸ್ಪಾನ್ಸ್ ಅಂದರೆ ಇವನ್ ರೆಸ್ಪಾನ್ಸು ಏನಿದೆ ಅಂತಂದಾಗ, ಸೊ ಹಿ ಹ್ಯಾಸ್ ಡನ್ ವಾಟ್ ಇಟ್, ಹಿ ಟ್ರಿಕ್ಡ್ ಆಲ್ ದ ಎನಿಮಲ್ಸ್ ಆ್ಯಂಡ್ ಬಿಲ್ಡ್ ಅ ನ್ಯೂ ಬರ್ನ್ ಇನ್ ಡೌನ್ ಅಂತ ಬರೀಬೇಕಾಗತ್ತೆ. ಸೆಕೆಂಡ್ ಒನ್ ನೋಡೋಣ, ಕಂಪ್ಲೀಟ್ ದ ಫಾಲೋವಿಂಗ್ ಅನಲಾಗ್ ಕೇಳಿದ್ದಾನೆ. ಹೌದಾ, ಇದಂತೆ ಎಲ್ಲರಿಗೂ ಕೂಡ ಸಿಂಪಲ್ ಆಗಿರುವಂಥ ಕ್ವಶನ್. ಏನ್ರಿ ಪದೇ ಪದೇ ರಿಪೀಟ್ ಆಗುತ್ತೆ. ಮಿಸ್ಟರ್ ಬಪಲ್ ಮೆಂಬರ್ ಆಫ್ ಕಮಿಷನ್ ಲೆಪಾರ್ಡ್, ಏನು ಸಿಂಪಲ್ ಯಾರು ಗೊತ್ತು, ಇದೊಂದು ಬರೀರಿ ನೋಡೋಣ. ಲೆಟ್ ಮೀಸ್ ಹೌ ಯು ಆರ್ ರೀಡಿಂಗ್. ಓಕೆ, ನೆಕ್ಸ್ಟ್ ಒನ್. ಇನ್ ದ ಪೋಯಮ್ ದ ಸ್ಕೂಲ್ ಬಾಯ್ ಸಿಂಗ್ಸ್ ವಿತ್ ದ ಸ್ಕೂಲ್ ಬಾಯ್. ಹೌದಾ, ಯಾವ ಬರ್ಡ್ ಅಂತಂದರೆ ಇಟ್ ಇಸ್ ನನ್ ಅದರ್ ದ್ಯಾನ್ ಸ್ಕೈಲಾಕ್ ಅಂತ ಹೇಳ್ತೀವಿ. ನೆಕ್ಸ್ಟು ಮ್ಯಾಚ್ ದ ಫಾಲೋವಿಂಗನ್ನು ತಗೊಳ್ತಾ ಹೋಗೋಣ. ಸಮಯ ಸ್ವಲ್ಪ ಕಡಿಮೆ ಇರೋದ್ರಿಂದ ಫಾಸ್ಟಾಗಿ ಹೋದಷ್ಟು ನಿಮ್ಗೆ ಅನುಕೂಲ ಆಗುತ್ತೆ. ಮ್ಯಾಚ್ ದ ಫಾಲೋವಿಂಗ್ ನೋಡಿ, ಸಾಧು. ಸಾಧು ಯಾರ ಜೊತೆ ಮ್ಯಾಚ್ ಮಾಡಬಹುದು ನಾವು? ಸಾಧು ವಿ ಹ್ಯಾವ್ ಟು ಮ್ಯಾಚ್ ವಿತ್ ವಾಟ್ ಇಯರ್ ಹ್ಯಾಡ್ ಟ್ರೀಟೆಡ್ ಕೃಷ್ಣ ಫಾರ್ ಬಾಯ್ಲ್ಸ್ ಆಲ್ ಓವರ್ ಇಸ್ ಬಾಡಿ. ಚಂದ್ರು ಏನು ಮ್ಯಾಚ್ ಮಾಡ್ಬೋದು? ಪ್ಲಾಂಟ್ ಪ್ಯಾಥೋಲಜಿಸ್ಟ್ ಅಂತ ಮಾಡ್ಬೋದು. ಮಾರ ಡಿಡ್ ನಾಟ್ ಹ್ಯಾವ್ ಎನಿ ರೈಟ್ ಸೈಡ್ ಆನ್ ಇಸ್. ಸೊ ಈ ರೀತಿ ತೊಗೊಂಡು ನಾವು ಯಾವುದನ್ನು ಮ್ಯಾಚ್ ಮಾಡಬೇಕಂತ ಬರೀಬೇಕಾಗತ್ತೆ. ವೆರಿ ಗುಡ್. ನೆಕ್ಸ್ಟು ಕ್ವಶನ್ ನಂಬರ್ 5 ನಾವು ನೋಡ್ತಾ ಹೋದಾಗೆ ಏನೇನಿದೆ ಅನ್ನೋದ್ರ ಬಗ್ಗೆ ಗಮನ ಇರಲಿ ಅನ್ನೋ ವಿಚಾರ. ಸೊ ಕ್ವಶನ್ ನಂಬರ್ 5 ಬಂದ್ಬಿಟ್ಟು, ದ ನ್ಯಾರೇಟರ್ ಇನ್ ಓರು ಮನುಷ್ಯಂ ಯೂಸ್ ಟು ವೇಕ್ ಅಪ್ ಎಟ್ 4 PM ಎವ್ರಿ ಡೇ. ರೈಟ್ ರೀ, ಇದು ಸ್ಟೇಟ್ಮೆಂಟು ರೈಟ್ ಇದೆ. ಯಾಕೆಂದರೆ ಹಿ ವಾಂಟೆಡ್ ಟು ಸೇವ್ ಎಕ್ಸ್ಪೆನ್ಸ್ ಆಫ್ ಟೀ ಆ್ಯಂಡ್ ಮೀಲ್ಸ್. ಹಾಗಿದ್ರೆ ಬೋತ್ ಆರ್ ರೈಟ್. ಸೊ ಹಾಗಿದ್ರೆ ಯಾವ ತಗೋಬೋದು ನಾವು? ಬೋತ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ರೀಸನ್ ಆರ್ ಟ್ರೂ. ಫೈನ್. ನೆಕ್ಸ್ಟ್ ಕ್ವಶನ್ ನಂಬರ್ 6 ಬಂದಾಗ ನಾವೇನು ಮಾಡ್ಕೋಬೇಕು? ವಾಟ್ ವಾಸ್ ಕನ್ಸಿಡರ್ ಗ್ರೇಟ್ ಎಜುಕೇಷನ್ ಇನ್ ದ ಸಿಟಿ ಫೇರ್ ನ್ಯಾರೇಟರ್ ಲಿವ್ಡ್. ಅಲ್ಲಿ ಗ್ರೇಟ್ ಎಜುಕೇಷನ್ ಅನ್ನೋದು ಏನಂತಂದರೆ ರೈಟಿಂಗ್ ಅಡ್ರೆಸ್ ಇನ್ ಇಂಗ್ಲೀಷ್. ಇದೇ ಗ್ರೇಟ್ ಎಜುಕೇಷನ್ ಅಲ್ಲಿ. ಸೊ ದಿಸ್ ಈಸ್ ಅ ರೈಟ್ ಆನ್ಸರ್ ಅಂತ ಬರೀಬೋದು. ಹಾಗೆ ಸಾಕ್ತಾ ಹೋದಾಗೆ ನೆಕ್ಸ್ಟು ಕಂಪ್ಲೀಟ್ ದ ಅನಲಾಗ್ ಕೇಳಿದ್ದಾರೆ. ರೆಫರೆನ್ಸ್ ಟು ಮನಿ ಮ್ಯಾನಸ್. ಪೌಂಡ್ ಅಂದರೆ ಪ್ಯಾಂಗ್ ಅಂತ ಹೇಳ್ತೇವೆ. 10 pounds ಅದಕ್ಕಿಂತ ಜಾಸ್ತಿ ಅಂತಂದರೆ ನಾವು ಬಿ ಅನ್ನೋ ಆಪ್ಷನ್ ತಗೋತೀವಿ, ಫೇಲ್ ಅಂತ ಬರಿತೀವಿ. ಸೊ ಈ ರೀತಿ ನಮಗೆ ಆನ್ಸರ್ಸ್ಗಳನ್ನು ಬರೆಯುವಂಥ ಇದಿರಬೇಕು. ಎಷ್ಟು ಓದ್ಕೋತೀವಿ ಅಷ್ಟೊಂದು ನಮಗೆ ಅನುಕೂಲ ವಿಚಾರ. ಹಾಗಿದ್ರೆ 2 ಮಾರ್ಕ್ಸ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತಾ ಹೋದ ಹಾಗೆ, 5 ವಾಸ್ ನೋ ಒನ್ ಫ್ರಮ್ ಮ್ಯಾನ್ ಸೈಡ್ ಇನ್ಕ್ಲೂಡೆಡ್ ಇನ್ ದ ಕಮಿಷನ್ ಆಫ್ ಎನ್ಕ್ವೈರಿ ಅಂತಂದರೆ ಅದು ವೆರಿ ಸಿಂಪಲ್. ಬಿಕಾಸ್ ನೋ ಬಡಿ ನೋಸ್ ಅಬೌಟ್ ದ ಇಂಟ್ರಿಕೇಸಿ ಆಫ್ ದ ಜಂಗಲ್ ಲಾ ಆ್ಯಂಡ್ ನೋ ಬಡಿ ವಾಸ್ ಎಜುಕೇಟೆಡ್. ಸೊ ದಿಸ್ ಈಸ್ ದ ರೀಸನ್ ದೇ ಹ್ಯಾವ್ ನಾಟ್ ಇನ್ಕ್ಲೂಡೆಡ್ ದಿಸ್ ಮ್ಯಾನ್ into that commission of enquiry. ಇವು 2 ಪಾಯಿಂಟನ್ನು ಬರೆದ್ರೆ ಸಾಕು. ಒಂದು, ನೋ ಮ್ಯಾನ್ ವೇರ್ ಎಜುಕೇಟೆಡ್ ಒಂದು. ಎರಡನೇದು, ಆ್ಯಂಡ್ ದ ಮ್ಯಾನ್ ಡಿಡ್ ನಾಟ್ ನೋ ದ ಇಂಟ್ರಿಕೇಸಿ ಆಫ್ ದ ಜಂಗಲ್. ಅಂದರೆ ಜಂಗಲ್ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿಲ್ಲ ಅಂತ ನಾವು ಬರೀಬೇಕಾಗುತ್ತೆ. ನೆಕ್ಸ್ಟು, ಹೌ ಡು ದ ಲೀವ್ಸ್ ಆ್ಯಂಡ್ ದ ಫ್ರೂಟ್ಸ್ ಆಫ್ ದ ಮೆಡಿಸಿನಲ್ ಕ್ರೀಪರ್ ಲುಕ್ ಲೈಕ್ ಆಸ್ ಡಿಸ್ಕ್ರೈಬ್ಡ್ ಅರೌಂಡ್ ಮೆಡಿಸಿನಲ್ ಕ್ರೀಪ್ ಅಂತಂದರೆ ನಾವೇನು ಬರೀಬೇಕಾಗುತ್ತೆ ಅದನ್ನು? ಸೊ ದಿಸ್ ಈಸ್ ವಾಟ್ ದೇ ಆರ್, ಅಥವಾ ದೇ ಜಸ್ಟ್ ಲುಕ್ ಲೈಕ್ ಬೆಟಲ್ ಲೀವ್ಸ್ ಆ್ಯಂಡ್ ದ ಫ್ರೂಟ್ಸ್ ಲೈಕ್ ಜಸ್ಟ್ ಲೈಕ್ ಗ್ರೇಪ್ಸ್ ಅಂತ ಬರೆದ್ರೆ ಸಾಕು. ಈ ರೀತಿ ನಮಗೆ ಆನ್ಸರ್ಸ್ಗಳನ್ನು ಬರೆಯುವಂಥ ವಿಚಾರ ಇರಬೇಕು. ಎಷ್ಟು ಓದ್ಕೊಂಡಿರ್ತೇವಲ್ಲ ಅದ್ರ ಮೇಲೆ ಆನ್ಸರ್ಗಳನ್ನು ಮಾಡ್ಬೋದು. ನೆಕ್ಸ್ಟ್ ನೋಡಿ, ವಾಟ್ ಡಸ್ mankind say when one has money, one has no money ಅಂತಂದಾಗ, if nobody has the money, that time the people or the mankind will tell him to eat dirt and get cold. ಈ ರೀತಿ ಬರೀಬೇಕು. tell him to eat dirt ಅಂತ, ನೆಕ್ಸ್ಟು get cold. ಈ ರೀತಿ mankind ನಮ್ಗೆ ಹೇಳುತ್ತೆ ಯಾವಾಗ? if the person did not have the money. so these are very important. ಓಕೆ, ಹಾಗಿದ್ರೆ ನೆಕ್ಸ್ಟ್ ಬಂದ ಹಾಗೆ ನಾವು ಆನ್ಸರ್ ದ ಫಾಲೋವಿಂಗ್ ಕ್ವಶನ್ ಡೀಟೇಲ್ ಕೂಡ ಮಾಡ್ಕೊಳ್ತಿರ್ತೀವಿ. ಯಾವ ರೀತಿ ಬಂದಿರುತ್ತೆ, ಏನು ಮಾಡಬೇಕು ಎಲ್ಲ ಕೂಡ ನಮ್ಗೆ ಗೊತ್ತಿರಬೇಕು. ದೀಸ್ ಆರ್ ದಿ 3 ಮಾರ್ಕ್ಸ್ ಕ್ವಶನ್ಸ್. ಹೌದಾ, 3 ಮಾರ್ಕ್ಸ್ ಕ್ವಶನ್ಸು, ಆಮೇಲೆ 4 ಮಾರ್ಕ್ಸ್ ಕ್ವಶನ್ಸು ಯಾವ ರೀತಿ ಬರೀಬೇಕು ಅನ್ನೋದು ಕೂಡ ನೋಡ್ಕೋಬೇಕಾಗುತ್ತೆ. ನಾನು ಇದರ ರಿಲೇಟೆಡ್ ಎಷ್ಟು ವಿಡಿಯೋಗಳನ್ನು ಕೂಡ ಮಾಡಿದ್ದೀನಿ, ನೀವು ಅಲ್ಲಿ ಕೂಡ ಗ್ಲಾನ್ಸ್ ಮಾಡಿ. ಸೊ ಯು ವಿಲ್ ಗೆಟ್ ಬೆಟರ್ ಆನ್ಸರ್ ಫಾರ್ ದಟ್.
ಓಕೆ, ನೆಕ್ಸ್ಟು ಗ್ರಾಮರ್ ಪಾರ್ಟನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ಏನು ಕೇಳಿದ್ದಾರೆ ಅಂತಂದರೆ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಅಂತ ಕೇಳಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು. ದೇ ಹ್ಯಾವ್ ಟು ಟೆಲ್ ಲೈಕ್ ಪ್ರೆಪೋಸಿಷನ್. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಪ್ರೆಪೋಸಿಷನ್ಸ್ ಅಂತಂದಾಗ ನೋಡಿ, ಮೈ ಟೀಚರ್ ಅರೈವ್ಸ್ ಎವ್ರಿ ಡೇ. ಏನು ತೊಗೋಬೋದು ನಾವಿಲ್ಲಿ ಅಂತಂದಾಗ ಅರೈವ್ಸ್ ಎಟ್ ಅಂತ ತೊಗೋಬೇಕಾಗತ್ತೆ. ಎಟ್ 9 AM. ಶಿ ಪಾರ್ಕ್ಸ್ ಹರ್ ಸ್ಕೂಟರ್. ದೆನ್ ಏನು ತೊಗೋಬೋದು ನಾವು? ವಿ ಹ್ಯಾವ್ ಟು ಟೇಕ್ ಸೆಕೆಂಡ್ ಒನ್ ಆಸ್ ಅಂಡರ್ ಅಂತ ತೊಗೋಬೇಕಾಗತ್ತೆ. ಅಂಡರ್ ಅ ಟ್ರೀ. ಶಿ ವಾಕ್ಸ್. ದೆನ್ ಅಂಡರ್ ತೊಗೊಂಡ್ವಿ, ದೆನ್ ಆ್ಯಡ್ ತೊಗೊಂಡ್ವಿ. ಇವು ಎರಡು ಉಳಿದು ಇದರಲ್ಲಿ ಯಾವ್ದಾರು ಒಂದು ತೊಗೋಬೇಕಾಗತ್ತೆ. ಶಿ ವಾಕ್ಸ್ ಏನಂತಂದರೆ ಇನ್ ಟು ಅಂತ ತೊಗೊಳ್ಬೇಕಾಗತ್ತೆ. ಶಿ ವಾಕ್ಸ್ ಇನ್ ಟು ದ ಕ್ಲಾಸ್ ರೂಮ್ ಸ್ಮೈಲಿಂಗ್ಲಿ. ಸೊ ದಿಸ್ ಈಸ್ ವಾಟ್ ವಿ ಹ್ಯಾವ್ ಟು ಡೂ. ಹಾಗಿದ್ರೆ ಈ ಆರ್ಟಿಕಲ್ಸು ಅಥವಾ ಪ್ರೆಪೋಸಿಷನ್ಸ್ ಅಂತ ಕೇಳಿದಾಗ ನಾವು ಸ್ವಲ್ಪ ಅದ್ರ ಬಗ್ಗೆ ನೋಡಿಕೊಂಡು ಬರೀಬೇಕಾಗತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಬಂದ್ಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಸೂಟೇಬಲ್ ವರ್ಬ್ಸ್ ಗಿವನ್ ಇನ್ ದ ಬ್ರ್ಯಾಕೆಟ್ಸ್. ಹೌದಾ, ಆ ವರ್ಬ್ ಯಾವ್ದು ಮ್ಯಾಚ್ ಆಗುತ್ತೆ ಅದನ್ನ ತೊಗೊಂಡು ನಾವು ಬರೀಬೇಕಾಗತ್ತೆ. ಹಾಗಿದ್ರೆ ಫಸ್ಟ್ ನೋಡಿ, ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್. ವಾಸ್ ತೊಗೋಬೇಕಾ, ವೇರ್ ತೊಗೋಬೇಕಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಸ್ವಲ್ಪ ತಿಳ್ಕೊರಿ. ನಾನು ಎಷ್ಟೋ ಕ್ಲಾಸಲ್ಲಿ ಹೇಳಿದ್ದೀನಿ, ನೈದರ್ ಮತ್ತು ನಾರ್ ಬಂದು ಅಂತಂದರೆ ಇವೆರಡಕ್ಕೂ ನಾವು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತೇವೆ. ದೇ ಆರ್ ಕಾಲ್ಡ್ ಎಸ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಂತ ಹೇಳ್ತೀವಿ. ಇಲ್ಲಿ ನೈದರ್ ಆದಮೇಲೆ ಒಂದು ಸಬ್ಜೆಕ್ಟ್ ಇರುತ್ತೆ, ನಾರ್ ಆದಮೇಲೆ ಇನ್ನೊಂದು ಸಬ್ಜೆಕ್ಟ್ ಇರುತ್ತೆ. ಹೌದಾ, ಇವು ಎರಡು ಸಬ್ಜೆಕ್ಟು ಸಿಂಗ್ಯುಲರ್ ಅದಾವ ಪ್ಲೂರಲ್ ಅದಾವ ನೋಡ್ಕೋಬೇಕು. ಇಲ್ಲಿ ಫಾರ್ ಎಕ್ಸಾಂಪಲ್ ನೈದರ್ ಆದಮೇಲೆ ಇಲ್ಲೊಂದು ಸಬ್ಜೆಕ್ಟ್ ಇದೆ, ನಾರ್ ಆದಮೇಲೆ ಇಲ್ಲೊಂದು ಸಬ್ಜೆಕ್ಟ್ ಇದೆ. ಹೌದಾ, ಈಗ ನೈದರ್ ನಾರ್ ಏನಾದರೂ ಬಂದು ಅಂತಂದರೆ ಸೆಕೆಂಡ್ ಸಬ್ಜೆಕ್ಟ್ ರಿಲೇಟೆಡ್ ಆಗಿ ನಾವು ವರ್ಬನ್ನು ತೊಗೋಬೇಕಾಗತ್ತೆ. ಸ್ಟೂಡೆಂಟ್ಸ್ ಅನ್ನೋದೇನು ಪ್ಲೂರಲ್, ಹೀಗಾಗಿ ನಾವೇನು ಮಾಡ್ಕೋಬೇಕು, ವೇಯರ್ ಅಂತ ತೊಗೊಳ್ಬೇಕಾಗತ್ತೆ. ಸ್ವಲ್ಪ ಗೊತ್ತಿರಲಿ. ನೆಕ್ಸ್ಟು ಎವ್ರಿ ಒನ್ ಅಂತಿದೆ. ಎವ್ರಿ ಒನ್ ವಾಸ್ ವೇಯರ್ ತೊಗೋಬೇಕಾ ಅಂತಂದಾಗ ಎವ್ರಿ ಒನ್ ವಾಸ್ ಅಂತ ತೊಗೊಳ್ಬೇಕಾಗತ್ತೆ. ಸರ್ಪ್ರೈಸ್ ಬೈ ದ ಅನೌನ್ಸ್ಮೆಂಟ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಅಂತ ಬಂದಾಗ ಸಮ್ ಆಫ್ ದ ಸ್ಟೂಡೆಂಟ್ಸ್ ಪ್ಲೂರಲ್ ಸೆನ್ಸ್, ಅದಕ್ಕೆ ನಾವಿಲ್ಲಿ ಹ್ಯಾವ್ ಅಂತ ಮತ್ತೆ ತಗೊಳ್ಬೇಕಾಗತ್ತೆ. ಸೊ ಹಿಯರ್ ದ ಪ್ರಿನ್ಸಿಪಲ್ ಅಂತಿದೆ. ಇಲ್ಲಿ ಈಸ್ ಬರಿಬೇಕು, ಆರ್ ಬಂದಾಗ ಸಿಂಗ್ಯುಲರ್ ಇರೋದ್ರಿಂದ ಪ್ರಿನ್ಸಿಪಲ್ ಈಸ್ ವರ್ಕಿಂಗ್ ಟು ಎನ್ಶೂರ್ ಎವ್ರಿಥಿಂಗ್ ಗೋಸ್ ಸ್ಮೂತ್ಲಿ. ಈ ರೀತಿ ನಾವು ಆನ್ಸರ್ಸ್ಗಳನ್ನು ಅಪ್ರೋಚ್ ಮಾಡಬೇಕಾಗತ್ತೆ. ನೆಕ್ಸ್ಟು ಸುಟೇಬಲ್ ಕ್ವಶನ್ ಟ್ಯಾಗ್ ಹೇಳಿದ್ದಾರೆ. ಸೊ ಕ್ವಶನ್ ಟ್ಯಾಗ್ ಬಂದಾಗ ನಾವು ಏನು ಮಾಡ್ಕೋಬೇಕು, ಎಷ್ಟೋ ಕ್ಲಾಸಲ್ಲಿ ಹೇಳಿದೆ ನಾನು. ಏನು ಹೇಳಿದೆ ನೋಡಿ, ಫಸ್ಟಿಗೆ ಐಡೆಂಟಿಫೈ ದ ಏನು ಹೆಲ್ಪಿಂಗ್ ವರ್ಡ್, ಫಸ್ಟ್ ನಮ್ಮ ಕೆಲಸ ಇದೆ. ಸೆಕೆಂಡ್, ಇಫ್ ದ ಸೆಂಟೆನ್ಸ್ ಈಸ್ ಪಾಸಿಟಿವ್ ಕ್ವಶನ್ ಟ್ಯಾಗ್ ವಿಲ್ ಕಮ್ ನೆಗೆಟಿವ್. ಹೌದಾ, ನೆಕ್ಸ್ಟು ದ ಸಬ್ಜೆಕ್ಟ್ ಆಫ್ ದ ಕ್ವಶನ್ ಟ್ಯಾಗ್. ಓಕೆ, ದ ಸಬ್ಜೆಕ್ಟ್ ಆಫ್ ದ ಕ್ವಶನ್ ಟ್ಯಾಗ್ ಈಸ್ ಆಲ್ವೇಸ್ ಪ್ರೊನೌನ್. ಈ ರೀತಿ ನಮ್ಗೆ ರೂಲ್ ಇದು. ಹಾಗಿದ್ರೆ ಹೆಲ್ಪಿಂಗ್ ವರ್ಬ್ ಯಾವುದು ಅಂತಂದರೆ ಇಲ್ಲಿ ಕ್ಯಾನ್ ಅಂತಿದೆ, ಅದಕ್ಕೆ ನಾವೇನು ಮಾಡ್ಕೋಬೇಕು, ಕ್ಯಾನ್ ಅಂತ ಬರಿಬೇಕಾಗತ್ತೆ. ಒಂದು ಸೆಂಟೆನ್ಸ್ ಪಾಸಿಟಿವ್ ಇದೆ, ಕ್ವಶನ್ ಟ್ಯಾಗು ನೆಗೆಟಿವ್ ಬರುತ್ತೆ, ಹೀಗಾಗಿ ಕಾಂಟ್ ಅಂತ ತಗೋಬೇಕಾಗತ್ತೆ. ಚಿಲ್ಡ್ರನ್ ಅಂತಂದರೆ ಲಾಸ್ಟ್ ರೂಲು ಪ್ರೊನೌನ್. ಚಿಲ್ಡ್ರನ್ಗೆ ನಾವೇನಂತ ಹೇಳ್ತೀವಿ, ದೇ ಅಂತ ಹೇಳ್ತೀವಿ. ಕಾಂಟ್ ದೇ ಅಂತ ಬರೀತೀವಿ. ಸೊ ದಿಸ್ ಈಸ್ ಆನ್ಸರ್ ಒಂದು. ನೆಕ್ಸ್ಟು ಏನಿದೆ, ಪ್ರಕಾಶ್ ಅಂತ ಇದೆ. ಓಕೆ, ಪ್ರಕಾಶ್ ಟಾಟ್ ಫ್ರೆಂಚ್ ಅಂತ ಇದೆ. ಪ್ರಕಾಶ್ ಟಾಟ್ ಫ್ರೆಂಚ್ ಅಂತಂದಾಗ ನಾವೇನು ಮಾಡ್ಕೋಬೇಕು ಅಂತಂದರೆ ಇಲ್ಲಿ ಹೆಲ್ಪಿಂಗ್ ವರ್ಬ್ ಇಲ್ಲ. ಹೆಲ್ಪಿಂಗ್ ವರ್ಬ್ ಇಲ್ಲ ಏನಂತಂದರೆ ನಾನು ಎಷ್ಟೋ ಸಲ ಹೇಳಿದ್ದೇನೆ. ಫಾರ್ ಎಕ್ಸಾಂಪಲ್ ಇಲ್ಲಿ ವರ್ಕ್ ಇದೆ ಅಂದರೆ ಇಲ್ಲಿ ಏನಿದೆ ಅಂತಂದರೆ ಡಸ್ ಅಥವಾ ಇಲ್ಲಿ ಡೂ ಇದೆ. ಇಲ್ಲಿ ವರ್ಕ್ಸ್ ಅಂತ ಏನಾದರೂ ಇತ್ತು, ಫಾರ್ ಎಕ್ಸಾಂಪಲ್ ಹೀ ವರ್ಕ್ಸ್ ಅಂತ ಬಂದರೆ ಇಲ್ಲಿ ಡಸ್ ಅನ್ನೋದಿದೆ ಒಂದು. ದೇ ವರ್ಕ್ ಅಂತ ಬಂದರೆ ಡೂ ಅಂತ ಇದೆ. ದೆನ್ ಹೀ ವರ್ಕ್ಡ್ ಅಂತ ಏನಾದರೂ ಇತ್ತು ಅಂತಂದರೆ ಇಲ್ಲಿ ಡಿಡ್ ಇದೆ. ಅಂದರೆ V1 V2 ಕನ್ಸಿಡರ್ ಮಾಡ್ಕೊಳ್ತೀವಿ. ಹಾಗಿದ್ರೆ ಇದು V2 ವರ್ಕ್ಡ್ ಇದೆ ಅಂದರೆ ಇಲ್ಲಿ ಏನಿದೆ, ಡಿಡ್ ಇದೆ. ಇಲ್ಲಿ ಟಾಟ್ ಇದೆ ಅಂತಂದರೆ ಇಲ್ಲಿ ಕೂಡ ಡಿಡ್ ಇದೆ ಅಂತಂದಾಗ ಆನ್ಸರು ಡಿಡಂಟ್ ಹೀ ಅಂತ ಬರೀತೀವಿ. ಸ್ವಲ್ಪ ಈ ರೀತಿ ಗೊತ್ತಿರಲಿ ಅನ್ನೋ ವಿಚಾರ. ಓಕೆ, ನೆಕ್ಸ್ಟು ಲಾಸ್ಟ್ ಟಾಪಿಕ್ ಬಂದ್ಬಿಟ್ಟು ಯೂಸ್ ಡೂ ಆಸ್ ಡೈರೆಕ್ಟೆಡ್ ಅಂತ ಕೇಳಿದ್ದಾನೆ. ಯೂಸ್ ಅಪ್ರೋಪ್ರಿಯೇಟ್ ಆರ್ಟಿಕಲ್. ವಾಟ್ಸ್ ಆರ್ಟಿಕಲ್ ಅಂತಂದಾಗ ಇಲ್ಲಿ ಒನ್ ಐಡ್ ಮ್ಯಾನ್ ಅಂತ ಅಂದ್ಕೊಂಡು ನಾವೇನಾದರೂ ಓ ಇದೆ ಅಂತ ತಿಳ್ಕೊಂಡು ಆ್ಯನ್ ಅಂತ ಬರೋದ್ರೆ ತಪ್ಪಾಗುತ್ತೆ. ಯಾಕಂದರೆ ಪ್ರೊನೌನ್ಸಿಯೇಷನ್ ಹೇಗೆ ಮಾಡ್ತಿರ್ಕೋತೀವಿ, WON. ಸೊ ಆನ್ಸರ್ ಬಂದ್ಬಿಟ್ಟು ಎ, ಒನ್ ಐಡ್ ಮ್ಯಾನ್, ನಾಟ್ ಆ್ಯನ್.
ಓಕೆ, ಸೆಕೆಂಡ್ ಒನ್ ನೋಡಿ, ಶಿ ಈಸ್ ಡ್ರಾಯಿಂಗ್ ಅ ಬ್ಯೂಟಿಫುಲ್ ಪಿಕ್ಚರ್. ಸೊ ದಿಸ್ ಈಸ್ ಓಕೆ. ನೆಕ್ಸ್ಟ್ ಒನ್, ನೈದರ್ ಆಫ್ ದೆಮ್ ಡ್ಯಾಶ್ ಪ್ರೆಸೆಂಟ್ ಅಂತ ಕೇಳಿದರೆ, ನೈದರ್ ಆಫ್ ದೆಮ್ ಅಂತಂದ್ರೆ ನೈದರ್ ನಾರ್ ಅಂತ ಬಂದು ನಾವು ಸಿಂಗ್ಯುಲರ್ ತಗೋಬೇಕು, ವಾಸ್ ಅಂತ ತಗೊಳ್ಬೇಕಾಗತ್ತೆ. ನೈದರ್ ಆಫ್ ದೆಮ್ ವಾಸ್ ಪ್ರೆಸೆಂಟ್, ರೈಟ್. ಅದು ಲಾಸ್ಟ್ ಒನ್, ಐ ಲೂಸ್ ಮೈ ಕೀಸ್ ಎಸ್ಟರ್ಡೆ. ಎಸ್ಟರ್ಡೆ ಅಂತ ಬಂದಾಗ ನಾವು ಸಿಂಪಲ್ ಆಗಿ V2 ತಗೋತೀವಿ, ಐ ಲಾಸ್ಟ್ ಅಂತ ಬರೀಬೇಕಾಗತ್ತೆ. ಈ ರೀತಿ ನಾವು ಬರೆದಾಗ ನಮಗೆ ಗ್ರಾಮರ್ ಕ್ಲಾರಿಟಿ ಸಿಗುತ್ತೆ, ಮಾರ್ಕ್ಸ್ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಕಾನ್ಸೆಪ್ಟ್ ಅಷ್ಟೇ. ಓಕೆ, ಸಿಂಪಲ್ ಆಗಿ ವಿಡಿಯೋ ಕೊನೆ ಮಾಡಿದ್ದೀನಿ, ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.